ಯಾಕೆ ಕೊಡಬೇಕು ಅಂದರೆ ಲುಕ್ಕು ಚೆನ್ನಾಗಿ ಕಾಣಿಸ್ತದೆ. ಸುತ್ತು ನೀರು ಬೀಳ್ತದೆ. ಸ್ಟ್ರೀಟ್ ಲೆವೆಲಿಂದ ಸ್ನೇಹಿತರೆ ನಮಸ್ತೆ ಎಲ್ರಿಗೂ. ನೋಡಿ ಇವತ್ತು 2x4 ಫಿಟ್ಟಿಂಗು ನೆನ್ನೆ ಬ್ಯಾಲೆನ್ಸ್ ಬಿಟ್ಟಿದ್ದು ಇಷ್ಟು ಆಯಿತು. ಆಮೇಲೆ ಇದನ್ನ ಈಗ ಫಿಟ್ಟಿಂಗ್ ಮಾಡಬೇಕು. ನೋಡಿ ಇಲ್ಲಿಂದ ಇದು ಪೂರ್ತಿ ಕಂಪ್ಲೀಟ್ ಮಾಡಿದ್ರೆ ಫೈನಲ್ ಆಗುತ್ತೆ ಇದು ಕೆಲಸ. ಇದು ಮುಗಿಸಿ ಮತ್ತೆ ಕೆಳಗಡೆ ಹೋಗಬೇಕು. ಯಾವ ಥರ ಇರುತ್ತೆ ಇವತ್ತು ನೋಡೋಣ ಬನ್ನಿ. ಬಡ್ಡಿ ರೆಡಿ ಆಯಿತು, ಫಿಟ್ಟಿಂಗ್ ಶುರು ಮಾಡೋದೆ. ಪೀಸ್ ಕಟ್ಟಿಂಗ್ ಆಗಿದೆ ಇದಕ್ಕೆ. ನೋಡಿ ಆ ಪೀಸಲ್ಲಿ ಒಂದು ಫುಲ್ ಪೀಸಲ್ಲಿ ಇಲ್ಲಿಗೆ ಉಲ್ಟಾ ಕಟ್ ಮಾಡ್ಕೊಂಡಿದ್ದೀವಿ ಇಲ್ಲಿಗೆ. ಮತ್ತು ಸೀದಾ ನೋಡಿ ಅಲ್ಲಿ ಬರ್ತಿದ್ದಂಗೆ ಲೆಫ್ಟ್ ಸೈಡ್ಗೆ ಅಲ್ಲಿ ಪೀಸ್ ಬೇಕು, ಅದಕ್ಕೆ ಹಾಕ್ಕೊಳೋದು. ಅದರಲ್ಲಿ ಮಿಕ್ಕಿದ್ದು ನೋಡಿರಿ ಅಲ್ಲಿ ಸಂದಿ ಇದೆ ನೋಡಿ, ಸಂದಿಗೆ ಹಾಕ್ಕೊಬೇಕು. ನಮ್ಮ ಹುಡುಗರು ಕಂಪ್ಲೀಟಾಗಿ ಒಂದು ಪೆನ್ಸಿಲ್ ಖಾಲಿ ಮಾಡವ್ರೆ ಫಸ್ಟ್ ಟೈಮು. ಅದಕ್ಕೆ ಇವತ್ತು ಹೊಸ ಪೆನ್ಸಿಲ್ ಕೊಡ್ಸಿದ್ದೀನಿ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಸ್ಟ್ರೀಟ್ ಲೆವೆಲಿಂದ ಎಷ್ಟು ಕೆಲಸ ಆಗ್ತದೆ. ಮಡ್ಡಿ ಮಾಡೋವಾಗ ಒಂದು ಪೀಸ್ ಇಟ್ಕೊಂಡು ಸುಮ್ಮನೆ ಹಂಗೆ ಮಟ್ಟ ನೋಡಿಕೊಂಡು ಮಡ್ಡಿ ಮಾಡಿದೆ. ಸ್ಟ್ರೀಟ್ ಲೆವೆಲ್ ಇಕ್ಕಾಗಿದ್ದು ಫಿಟ್ಟಿಂಗು ಹಂಗೆ ಮಾಡ್ತಾ ಇದ್ದೀವಿ. ನೋಡಿ ಈ ಸಂಧಿ ಕಂಪ್ಲೀಟ್ ಆಯಿತು. ನೋಡಿ ಇದು ಇಲ್ಲಿವರೆಗೂ ಕಂಪ್ಲೀಟ್ ಆಯಿತು. ಇನ್ನಿರೋದು ಇದೊಂದು 5 ಪೀಸ್ ಹಾಕ್ಬೇಕು. ಈ 5 ಪೀಸ್ ಹಾಕ್ಬಿಟ್ರೆ ಇದಿಷ್ಟು ಇನ್ನೊಂದು 2 ಪೀಸ್ ಹಾಕಿದ್ರೆ ಫೈನಲ್ ಆಗುತ್ತೆ. ನಮ್ಮ ರಂಗಸ್ವಾಮಿ ಅವರು ಕಟ್ ಮಾಡ್ತಿದ್ದಾರೆ ಇಲ್ಲಿ. ಕಟಿಂಗ್ ಆಯಿತು. ಇದು ಮುಗೀತು. ಇನ್ನು ಈ ಪೋರ್ಷನಲ್ಲೇ ಬರೀ ಇವತ್ತು ಆ ಪೀಸ್ಗಳು ಹಾಕ್ಬಿಟ್ರೆ ಅವೆರಡು ಪೀಸು, ಈ ಸ್ಕರ್ಟಿಂಗು ಮತ್ತು ಈ ರೂಮ್ ಸ್ಕರ್ಟಿಂಗು ಮತ್ತು ಈ ಬಾತ್ರೂಮ್ ಕಟ್ಟೆ ಇಷ್ಟಿರುತ್ತೆ ಕೆಲಸ. ಟೈಲ್ಸ್ ಮಾತ್ರ ಚೆನ್ನಾಗಿದೆ ಸ್ನೇಹಿತರೆ, ಮ್ಯಾಟ್ ಫಿನಿಶಿಂಗ್ ಇದು 2x4. ಬಟ್ ಸ್ಪೇಸರ್ ಯಾಕೆ ಕೊಟ್ವಿ ಅಂದರೆ ನೋಡಿ ಸುತ್ತ ನೀರು ಬೀಳ್ತದೆ. ಆಮೇಲೆ ಹಿಂದೆಗಡೆನೂ ಗ್ಯಾಪು ಜಾಗ ಐತೆ. ಹಿಂದೆ ಬಿದ್ದಿದ್ದ ನೀರು ಇನ್ ಕೇಸ್ ಇದ್ರ ಮೇಲೆ ವಾಟ ಕೊಟ್ಟರೆ ಇಲ್ಲೇ ಬರ್ತವೆ. ಮೇಲಿಂದ ಮೆಟ್ಲ ಮೇಲೆ ಬರೋ ನೀರು ಇಲ್ಲೇ ಬರ್ತವೆ. ಯಾವತ್ತಾದ್ರೂ ಲೀಕೇಜ್ ಪ್ರಾಬ್ಲಮ್ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಮುನ್ನೆಚ್ಚರಿಕೆ ವಹಿಸಿ ಫಸ್ಟೇ ಸ್ಪೇಸರ್ ಕೊಟ್ಟು ಹಾಕಿದ್ದೀವಿ. ಬಟ್ ಸ್ಪೇಸರು 4mm ಯಾಕೆ ಕೊಡಬೇಕು ಅಂದರೆ ಲುಕ್ಕು ಚೆನ್ನಾಗಿ ಕಾಣಿಸ್ತದೆ. ಸಣ್ಣದು ಕೊಟ್ಟರು ಪ್ರಯೋಜನ ಇರಲ್ಲ. ಕೊಟ್ಟರೆ ದಪ್ಪ ಜಾಯಿಂಟ್ ಇರಬೇಕು, ಆವಾಗ ಲುಕ್ ವೈಸು ಚೆನ್ನಾಗಿ ಕಾಣಿಸ್ತದೆ. ಹಂಗಾಗಿ ಕೊಟ್ಟಿದ್ದೀವಿ ನೋಡಿ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ರೂಮಲ್ಲಿ ಮಡ್ಡಿ ರೆಡಿ ಆಗಿದೆ. ಈ ರೂಮ್ ಫಿಟ್ಟಿಂಗ್ ಮಾಡಬೇಕು ನೋಡಿ. ಎಲ್ಲ ಕ್ಲೀನಾಗಿ ಮಡ್ಡಿ ರೆಡಿ ಆಗಿದೆ. ಇಲ್ಲಿ ಹಂಚಂಗ್ ಐತೆ, ಬಟ್ ಇನ್ನೂ ಇದು ಶುರು ಮಾಡಿಲ್ಲ. ಫುಡ್ ಲೆವೆಲ್ ಹಾಕಿದ್ದೀವಿ. ರೂಮ್ ಕಡೆಯಿಂದ ಫಿಟ್ಟಿಂಗ್ ಮಾಡ್ಕೊಂಡು ಬರ್ತೀವಿ. ಇನ್ನು ಈ ಸಿಂಕು ಸ್ಲ್ಯಾಬ್ ರೆಡಿ ಆಗಿಲ್ಲ. ಸಿಂಕು ಸ್ಲ್ಯಾಬ್ ಅಂತ ಅವ್ರು ರೆಡಿ ಮಾಡಬೇಕು. ಅದು ಬರುತ್ತೆ, ನೋಡೋಣ ಯಾವ ಥರ ಇರುತ್ತೆ. ಪೂರ್ತಿ ಕಂಪ್ಲೀಟಾಗಿ ಎಲ್ಲ ವಾಲೆಲ್ಲ ಮುಗಿದಿದೆ. ಬರೀ ಅಡುಗೆ ಮನೆ ವಾಲ್ ಒಂದು ಹಾಕಬೇಕು ಇಷ್ಟೇ. ಈಗ ಸದ್ಯಕ್ಕಿರೋ ಕೆಲಸ ನೋಡಿರಿ, ಈ ಫ್ಲೋರಿಂಗು, ಇದೊಂದು ಪಾರ್ಕಿಂಗು, ಇದೊಂದು ಫ್ರಂಟ್ ಅಷ್ಟೇ ಕೆಲಸ ನಮಗೆ. ಆ್ಯಕ್ಚುಲಿ ದೇವ್ರ ಮನೆ ವಾಸ್ಕಲ್ಲು ಹೈಟ್ ಇರಬೇಕು. ಅಂದರೆ ಯಾವ ಥರ ಮಾಡ್ಬೇಕಂದ್ರೆ ನೋಡಿ, ದೇವ್ರ ಮನೆ ವಾಸ್ಕಲ್ ಇದೆಯಲ್ಲ, ಈ ಫ್ರಂಟ್ ವಾಸ್ಕಲ್ಲು ನೋಡಿ 83 ಇಂಚ್ ಇದೆ. ಫ್ರಂಟ್ ವಾಸ್ಕಲ್
ಮನೆ ವಾಸ್ಕಲ್ಲು ಒಂದು 3 ಇಂಚಷ್ಟು ಒಂದು 4-5 ಇಂಚಷ್ಟು ದೇವ್ರ ಮನೆ ವಾಸ್ಕಲ್ ತುಂಬ ಒಳ್ಳೆಯದು. ದೇವ್ರ ಮನೆ 5 4 ಇಂಚು ಮಟ್ಟ ನೋಡಿ, ಎಂಟು ಮಟ್ಟ ಅಲ್ಲಿಂದ ಇಲ್ಲಿ ವಾಸ್ಕಲ್ಲು ಈ ವಾಸ್ಕಲ್ಲು ಎಲ್ಲ ಒಂದೇ ನಿಂಟ್ಲು ಮಟ್ಟ ಇರ್ತದೆ. ಈ ದೇವ್ರ ಮನೆ ವಾಸ್ಕಲ್ 4 ಇಂಚು ಕಮ್ಮಿ ಇರೋದ್ರಿಂದ ಕೆಳಗಡೆ ಮಟ್ಟ ಕೆಳಗಡೆ ವಾಸ್ಕಲ್ಲು 5 ಮಟ್ಟ. ಇಲ್ಲಿ 17 ಇಂಚಿದೆ, ಟಾಪ್ ಸೈಡ್ಗೆ 17 16.5 ಇಟ್ಟರೆ 15.5 ಅಲ್ಲಿಗೆ ಬರುತ್ತೆ. ವಾಟ ಬರುತ್ತೆ 16.5. ಆಮೇಲೆ ಹೊರಗಡೆ ನೋಡ್ಬೇಕು, ಇಲ್ಲಿ 19.5 ಐತೆ. 19.5 ಅಂದರೆ ಒಂದು 18.5 ಇಲ್ಲಿ ಇಟ್ಕೊಳೋದು, ಅಲ್ಲ 17.5 ಇಟ್ಕೊಳೋದು, ಅಲ್ಲಿ 17.5 ಇಟ್ಕೊಂಡ್ಬಂದು ಇಲ್ಲ 17 ಬಂದರೂ ನಡೆಯುತ್ತೆ, ಬಟ್ ಬೇಡ. ಹಾಂ ಜಾಗ ಬಿಡು. 15.5 16.5 ನನಗೆ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹೇಳ್ತಾ ಇದ್ದೀನಿ. ಹೊರಗಡೆ ಎಲ್ಲ ಚೆಕ್ ಮಾಡಿದ್ದಾಯಿತು. ಈಗ ಫೈನಲಿ ಅಲ್ಲಿ ಆ ದೇವ್ರ ಮನೆ ಹತ್ರ 15.5 ಮತ್ತು ಈ ಮೂಲೆಗೆ 16 ಮತ್ತು ಇಲ್ಲಿ 16.5 ಮಟ್ಟ ಕಟ್ಟಿ ಫಿಟ್ಟಿಂಗ್ ಮಾಡ್ತಾಯಿದ್ದೀವಿ. ಈಗ 14.75 15.25 ಇಲ್ಲಿ 14.25 ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ನೇಹಿತರೆ, ಪ್ಲ್ಯಾನ್ ಚೇಂಜ್ ಆಯಿತು. ಇನ್ಕ್ಲೂಡ್ ಕಟ್ಟೆನೂ ಸೇರಿ ನಾವೇ ಮಾಡಿಬಿಡ್ತೀವಿ. ಇಲ್ಲಿ ಗ್ಯಾಪ್ ಬಿಟ್ಟಿರ್ತೀವಿ, ಆಮೇಲೆ ಸ್ಕರ್ಟಿಂಗ್ ಹಾಕಿ ಕಟ್ಟೆ ಹಾಕ್ತೀವಿ. ಈಗೆಲ್ಲ ಒಂದೇ ಫ್ಲೋರಿಂಗ್, ಎಲ್ಲ ಒಂದೇ ಮಟ್ಟ ಇಡ್ತಾ ಇರೋದು. ಈಗ ಊಟ ಮಾಡ್ಕೊಂಬಂದು ಫಿಟ್ಟಿಂಗ್ ಶುರು ಮಾಡಿದ್ವಿ ನೋಡಿ. ಈ ಕಡೆ ಸೈಡ್ ಕ್ರಾಸ್ ಕಟ್ಟಿಂಗ್ ಆಗುತ್ತೆ, ರಂಗ ಕಟ್ ಮಾಡ್ತಾ ಇದ್ದಾನೆ. ರೂಮಲ್ಲಿ ಮಡ್ಡಿ ತುಂಬ ಬೀಳ್ತಾ ಇದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕರೆಕ್ಟಾಗಿ ಮಡ್ಡಿ ಟೈಲ್ಸ್ ಮಟ್ಟಕ್ಕೆ ಮಾಡಿದ್ವಿ ಆ ಲೆವೆಲ್ಗೆ ನೋಡಿ. ರೂಮು ಫೈನಲಿ ಇಷ್ಟು ಮುಗಿದಿದೆ, ಇಷ್ಟು ಕಂಪ್ಲೀಟ್ ಆಗಿದೆ. ಇನ್ನೆರಡು ಪೀಸ್ ಹಾಕ್ಬೇಕು. ನಮ್ಮ ರಂಗ ಅವರು ತಿಳಿ ಕಲಿಸ್ತಾವ್ರೆ. ಕೊಡಿ ರಂಗ ಅವರೇ, ಕೊಡಿ. ರೂಮ್ ಕಂಪ್ಲೀಟ್ ಆಯಿತು. ಸದ್ಯಕ್ಕೆ ದೇವ್ರ ಮನೆ ಶುರು ಮಾಡಿದ್ದೀವಿ. ನಾನು ಒಂದು ಮನೆ ಮಾಡಿ ಸಹಿಸಕ್ಕಾಗಲಿಲ್ಲಪ್ಪ ನಿನ್ನ ಕೈಯಲ್ಲಿ. ಬ್ಲೇಡು ಹೊಸದು ಹಾಕ್ದ, ಜೈಂಟ್ ಬ್ಲೇಡು. ದೇವ್ರ ಮನೇನು ಕಂಪ್ಲೀಟ್ ಆಯಿತು ನೋಡಿ. ಇಲ್ಲಿ ವುಡ್ ಬಾಕ್ಸ್ ಬರ್ತದಂತೆ, ಅದಕ್ಕೆ ಟ್ರೈಂಟ್ ಹಾಕಿದ್ದೀವಿ. ಒಂದು ಫುಲ್ ಪೀಸ್ ಉಳಿಸ್ಕೊಂಡಿದ್ದೀವಿ, ಅಡ್ಜಸ್ಟ್ ಮಾಡೋಣ ಅಂತೇಳಿ. ಎಲ್ಲ ಕ್ಲೀನಾಗಿ ಒರೆಸ್ಕೊಂಬಿಟ್ರೆ ಕಂಪ್ಲೀಟ್ ಆಯಿತು ದೇವ್ರ ಮನೇನು. ನೋಡಿ ಫೈನಲಿ ದೇವ್ರ ಮನೇನೂ ಕಂಪ್ಲೀಟ್ ಆಯಿತು ನೋಡಿ. ಇಲ್ಲಿವರೆಗೂ ಫ್ಲೋರಿಂಗು, ವಾಲು ಎಲ್ಲ ಒಂದೇ ಮೆಟೀರಿಯಲ್ಲೇ ಹಾಕಿರೋದು. ಒಂದೇ ಮೆಟೀರಿಯಲ್ಲೇ ಹಾಕಬೇಕು ಆ್ಯಕ್ಚುಲಿ.
ಚೆನ್ನಾಗಿ ಕಾಣಿಸ್ತಾ ಐತೆ ದೇವ್ರ ಮನೆ. ಆಯ್ತಪ್ಪ, ಎಲ್ಲ ಖಾಲಿನಾ? ಮಡ್ಡಿ ತಿಳಿಯಲ್ಲ ಎತ್ತಿಕ್ಕೋ. ಇನ್ನೇನು ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಕತ್ಲಾಗೋತದೆ. 6 ಗಂಟೆ ಈಗ ಆಲ್ರೆಡಿ. ಒಳಗಡೆ ಬೆಳಕಿಲ್ಲ ನೋಡಿರಿ. ನಾವಲ್ಲಿ ದೇವ್ರ ಮನೆಗೆ ಒಂದು ಇದಾಕಿಕ್ಕಿದ್ದೀವಿ, ಫೋನ್ ಲೈಟ್ ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋ ನೋಡ್ತಿರೋರೆಲ್ರೂ ಇದೇ ಥರ ಟೈಲ್ಸು ಫಿಟ್ಟಿಂಗ್ದು ವಿಡಿಯೋಗಳು ಮಾಡಿ ಹಾಕ್ತಾ ಇರ್ತೀನಿ.